ಸೊ ಸರಿ, ವಾಪಸ್ಸು ನಿಮ್ಗೆ ಇದೆಲ್ಲ ಬಂದ ಮೇಲೆ ನೆಕ್ಸ್ಟ್ ಏನು ಆಗುತ್ತೆ? ಯಾವ ಸಂಸ್ಕಾರ, ಯಾವ ವಿಧಾನದಲ್ಲಿ ಅದಕ್ಕೊಂದು ಅಂತ್ಯ ಸಂಸ್ಕಾರ ಅಂತ ಮಾಡ್ತೀರಾ? ಮೇಡಮ್, ಪೊಲೀಸರು ನಮಗೆ ಹ್ಯಾಂಡ್ ಓವರ್ ಕೊಟ್ಟು ದಫನ್ ಕೊಟ್ಮೇಲೆ ಅವ್ರು ನಮ್ಮ ಜೊತೆ ಬರ್ತಾರೆ. ಅವ್ರು ಬೆಂಗಾವಲಲ್ಲಿ ನಮ್ಮ ಜೊತೆ ಬರ್ತಾರೆ. ಅಲ್ಲೆಲ್ಲಾದರೂ ರಸ್ತೆಯಲ್ಲಿ ಪೂಜೆ ಸಾಮಾನು ಎಲ್ಲರೂ ತೊಗೊಂಡು ಹೋಗಿ ಫಸ್ಟು ತೆಗ್ದಿರೋ ಗುಂಡಿಲಿ ಬಾಡಿ ಇಳಿಸಿ ಒಂದು 3 ಅಡಿ ಮಣ್ಣು ಹಾಕಿ ಮುಚ್ಚಿ ಲಾಸ್ಟಲ್ಲಿ ಪೂಜೆ ಮಾಡಿಬಿಟ್ಟು ಬರ್ತೀವಿ ಮೇಡಮ್. ಕೈ ಮುಗಿದ್ಬಿಟ್ಟು ಬರ್ತಾಯಿರ್ತೀವಿ. ಸಂಬಂಧಪಟ್ಟ ರಸೀದಿ ಯಾವ ಪೊಲೀಸವ್ರು ಬಂದಿರ್ತಾರೋ ಅವ್ರಿಗೆ ಕ್ರಿಮಿಯೇಷನ್ ಆಗಿರೋ ಲೆಟ್ರು ಕೊಡ್ತೀವಿ. ಅವ್ರು ತೊಗೊಂಡು ಹೋಗ್ತಾರೆ ಮೇಡಮ್ ಸ್ಟೇಷನ್ಗೆ. ಇಂಥ ಒಂದು ನಾವೆಲ್ಲ ಹೇಳ್ತೀವಿ, ಬೆಂತಡ್ತೀವಿ, ಪುಣ್ಯದ ಕೆಲಸ, ಅನ್ಸಂಗ್ ಹೀರೋ, ಎಲೆಮರೆಕಾಯಿ ಎಲ್ಲ ಓಕೆ ಆಯಿತು. ಅಂದರೆ ದಿನ ಬೆಳಗಾದರೆ ದಿನಕ್ಕೆ 4, 5 ಹೀಗೆ ತಿಂಗಳಿಗೆ ಇಷ್ಟೆಲ್ಲ ಮಾಡಿ ಅಷ್ಟು ವರ್ಷಗಳು ಮಾಡಿದ್ದೀರಲ್ಲ, ಯಾವತ್ತೂ ಸಾಕು ಇದು ಬೇಕಾ ಅಂತ ಅನಿಸೇ ಇಲ್ವಾ? ಇಲ್ಲ ಮೇಡಮ್, ಅನಿಸಿಲ್ಲ ಮೇಡಮ್. ಯಾಕೆ? ಖುಷಿಗೆ ಮಾಡ್ತೀವಿ ಮೇಡಮ್, ಆ ಥರ ಅನಿಸಿಲ್ಲ ಮೇಡಮ್ ಯಾವತ್ತೂ. ಹಾಗಾಗಿ ಇದು ಅಪ್ಪಾಜಿಯಿಂದ ಬಂದ್ಬಿಟ್ಟಿದೆ ಮೇಡಮ್ ಅದು. ಹಾಗಾಗಿ ಅವರು ಕುದುರೆ ಗಾಡೀಲಿ ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು, ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಈ ಕಡೆ ಬರೋ ಜಾಲಿ ಥರ ಹೋಗ್ತಾಯಿದ್ರು. ಹಾಗೆ ಇರಬೇಕಲ್ಲ, ಅಷ್ಟೊಂದು ಅವ್ರು ಯಾವತ್ತೂ ಆ ಥರ ಅನ್ನಿಸ್ಕೊಳ್ಳೇ ಇಲ್ಲ. ಅವರು ನಮ್ಮನ್ನು ಕಾಯೋದು ನಮ್ಮ ಮನೆ ದೇವ್ರುಗಳಪ್ಪ ಅವರೆಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ರು ಮೇಡಮ್. ಸೊ ಈ ನಂಬರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ಈಗ ಕಮ್ಮಿ ಆಗಿದೆ, ವ್ಯವಸ್ಥೆ ಸ್ವಲ್ಪ ಬದಲಾಗಿದೆ. ನಮ್ಮ ಸಮಾಜ ಇವತ್ತು ಅನಾಥ ಶವಗಳನ್ನು ನೋಡಿದಾಗ ಹೇಗೆ ಸ್ಪಂದಿಸಬೇಕೋ ಸರಿಯಾಗಿ ಸ್ಪಂದಿಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಬದಲಾಗಿದ್ದಾರೆ ಮೇಡಮ್ ಜನ. ಅಂದರೆ ಮೊದಲೇನಿತ್ತು, ಇವತ್ತು ಹೇಗೆ ಬದಲಾಗಿದ್ದಾರೆ? ಮುಂಚೆ ಹೆಲ್ಪ್ ಮಾಡ್ತಾ ಇದ್ದವರು ಇವಾಗ ಯಾವ್ದಾದ್ರು ಶವ ಬಿದ್ದಿದ್ರೆ ಮೊಬೈಲ್ ಆನ್ ಮಾಡ್ಕೊಂಡು ನಿಂತಿರ್ತಾರೆ ಮೇಡಮ್. ಸೊ ಅದೊಂಥರ ಒಳ್ಳೆಯದು ಕೆಟ್ಟದು ಕೂಡ. ಒಳ್ಳೆಯದು ಕೆಟ್ಟು ಕುತೂಹಲ, ಶೇರ್ ಮಾಡಬೇಕು ಅನ್ನೋ ಕುತೂಹಲ ಅವ್ರಿಗೆ. ಹೆಲ್ಪ್ ಮಾಡಬೇಕು ಅನ್ನೋದಕ್ಕಿಂತ ಅದು ಆ ಕುತೂಹಲ ಮೈಂಡ್ ಸೆಟ್ ಓಡ್ತಾ ಇರುತ್ತೆ. ಏನು ಹೇಳೋದು ಸರ್, ಈಗ ನಾವು ಶೂಟ್ ಮಾಡೋ ಹೊತ್ತಿಗೆ ಈಗಷ್ಟೇ ನಮ್ಮ ಪಹಲ್ಗಾಮ್ದು ಒಂದು ಅಟ್ಯಾಕು ನಡೆದಿದೆಯಲ್ಲ, ಭಯೋತ್ಪಾದನೆ, ನನಗೂ ಯಾವುದೋ ವಾಟ್ಸಾಪ್ದು ಬಂತು. ಅಂದರೆ ಇವತ್ತು ಏನಂದರೆ ನ್ಯೂಸ್ ಚಾನಲ್ ಅವರು ಕೆಲವುದನ್ನು ತೋರ್ಸೋಕ್ಕೆ ಹಿಂದೆ ಮುಂದೆ ನೋಡಿದ್ರು ವಾಟ್ಸಾಪಲ್ಲಿ ಇದು ನೋಡು ಅಂತ ಇವ್ರುಗಳೇ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಯಾವುದನ್ನು ಯಾರೋ ಅದನ್ನು ಶೂಟ್ ಮಾಡ್ತಾ ಇರೋದು, ಆ ದೇಹ ಅಲ್ಲಿ ಬಿದ್ದಿರೋದು ಅದ್ರದ್ದು ಕ್ಲೋಸಪ್ಪು, ಹಿಂಗೆಲ್ಲ ಮಾಡಿ ಒಟ್ಟಿನಲ್ಲಿ ಒಂದು ಗೆರೆನೇ ಎಳ್ಕೊಳ್ಳದೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದು ಅರಿವೇ ಸಮಾಜಕ್ಕೆ ಕೆಲವರಿಗೆ ಕಮ್ಮಿ ಆಗ್ತಾ ಇದೆಯಾ? ಅದಕ್ಕೆ ನಿಮ್ಮ ಕಿವಿ ಮಾತೇನು? ಈ ಕಿವಿ ಮಾತು ಹೇಳಿದ್ರು ಎಕ್ಸೆಪ್ಟ್ ಮಾಡಲ್ಲ ಬಿಡಿ ಮೇಡಮ್ ಜನ. ಡಿಸೈಡ್ ಫಿಕ್ಸ್ ಚೆನ್ನಾಗಂದ್ರಿ. ಸಮಾಜಕ್ಕೆ ಯಾರು ಬುದ್ಧಿ ಹೇಳೋರು, ಅದೊಂಥರ ಸಮುದ್ರಕ್ಕೆ ಯಾರು ಉಪ್ಪು ಹಾಕೋರು ಥರ, ಅಥವಾ ಅದಕ್ಕೆ ಉಲ್ಟಾ ಸಮುದ್ರಕ್ಕೆ ಯಾರು ಸಿಹಿ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರು ಅಷ್ಟೇ ಅದು ಅಂತ, ಹಂಗೆ ಮೇಡಮ್. ಹಾಸ್ಪಿಟಲ್ಸು, ನೇಬರ್ಸು ಮತ್ತು ಈ ಲೋಕಲ್ ಕಮ್ಯುನಿಟಿ ನಮ್ಮೆಲ್ಲರ ಒಂದು ಎಲ್ಲರೂ ಕೈ ಜೋಡಿಸಿ ಇವತ್ತಿಗೆ ಅನಾಥ ಶವಗಳು, ಅನ್ಕ್ಲೇಮ್ಡ್ ಬಾಡೀಸ್ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಏನಾದ್ರು ಒಂದು ಸ್ವಲ್ಪ ಕೊಡುಗೆ ಇರ್ಬೋದಾ ಇದೆಲ್ಲ ಇನ್ನೂ ಸ್ವಲ್ಪ ಕಮ್ಮಿ ಆಗೋದ್ರಲ್ಲಿ? ರಸ್ತೆಯಲ್ಲಿ ತಿಳುವಳಿಕೆ ಇರೋರು ಓಡಾಡೋ ಲೆಕ್ಕಾಚಾರದಲ್ಲಿ ಅಟ್ಲೀಸ್ಟ್ ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದು ಅಂದ್ಕೊಂತೀನಿ ಮೇಡಮ್. ಜಾಬಲ್ಲಿ ಬೇಸಿಕ್ಲಿ ಇದು ಯಾರು ಓಡಾಡ್ತಾ ಇರ್ತಿರೋ ಎಲ್ಲ ಮನೆ ಬಿಟ್ಟು ಹೊರಗಡೆ ಹೋಗಿರ್ತೀವಿ, ಮೊಬೈಲು ಅದೆಲ್ಲ ಕಳ್ತನ ಮಾಡಿದ್ರು ಅಟ್ಲೀಸ್ಟ್ ಒಂದು ಫೋನ್ ನಂಬರ್ ಇದ್ರಾದ್ರೂ ಪತ್ತೆ ಆಗ್ಬೋದು. ಬೇಸಿಕ್ಲಿ ನೀವು ಹೇಳ್ತಾ ಇರೋದು ಎಲ್ಲರೂ ಫೋನ್ ಇದೆ ಅಂತ ಸುಮ್ಮನೆ ಓಡಾಡೋದ್ರ ಬದಲು ಜೇಬಲ್ಲೋ ಎಲ್ಲರೂ ಏನಾದ್ರು ಒಂದು ಐಡೆಂಟಿಫಿಕೇಶನ್, ಒಂದು ಐಡಿ ಕಾರ್ಡ್, ಮೊಬೈಲ್ ಜೆರಾಕ್ಸ್ ನಂಬರು ಏನಾದರೂ ಒಂದು ಇಟ್ಕೋಬೇಕು ನಿಮ್ಮ ಗುರುತಿಗೆ ಅನ್ನೋದು. ಹೌದು ಮೇಡಮ್. ಈ ಮಾತನ್ನ ಹೇಳೋದಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಅನುಭವ ಸಾಕಷ್ಟು ಆಗಿರುತ್ತೆ. ಆಗಿದೆ ಮೇಡಮ್. ಒಂದು ದಫನ್ ಮಾಡಿ 4 ದಿವಸಕ್ಕೆ 5 ದಿವಸಕ್ಕೆ ಬರ್ತಾರೆ. ಅಯ್ಯೋ ತೆಗೆಸ್ಕೊಡಿ ಸರ್, ಅದು ತುಂಬ ಇರೋದು, ಲಾಂಗ್ ಇದೆ ಪ್ರೊಸೆಸ್ಸು. ತಹಸೀಲ್ದಾರ್ ಹತ್ರ ಹೋಗಿ ಎಲ್ಲ ಸೈನ್ ಆಗಿ ಬರಬೇಕು, ಅದು ಊತಿರೋ ಬಾಡಿನ ಶವ ತೆಗೆಸ್ಬೇಕು ಅಂದರೆ. ಅಂದರೆ ನೀವು ಹೇಳೋದು ಕೆಲವು ಸತಿ ನಿಮ್ಗೆ ಗೊತ್ತಿಲ್ಲದೆ ನೀವು ಕಾದ್ಬಿಟ್ಟು ಆಗಲೇ ಕೆಲಸ ಮುಂದುವರಿಸ್ಬಿಟ್ಟಿರ್ತೀರ. ಮುಗಿಸಿರ್ತೀವಿ ಅಂದರೆ ಪೊಲೀಸರು ಪಾಪ 10-15 ದಿವಸ ಕಾಯ್ದಿರ್ತಾರೆ. ಅವ್ರು ದಫನ್ ಮಾಡಿ ಒಂದು 4-5 ದಿವಸ ಬಿಟ್ಟು ಬಂದಿರ್ತಾರೆ. ಅಯ್ಯೋ ನಾವು ಮಾಡಬೇಕಾಯ್ತು ಸಂಸ್ಕಾರ, ನೀವು ಮಾಡಿ ಸಮಾಧಾನ ಇಲ್ಲ, ನಮಗೆ ಬೇಕೇ ಬೇಕು, ಹೆಂಗಾದ್ರೂ ಮಾಡಿ ತೆಗೆಸ್ಕೊಡಿ, ಆ ಥರ ಎಲ್ಲ ರಿಕ್ವೆಸ್ಟ್ ಮಾಡಿದ್ದು ಉಂಟು ಮೇಡಮ್. ಯೂಶ್ವಲಿ ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಪ್ರೋಸೆಸ್ ಅಂದರೆ ಸ್ವಲ್ಪ ವಿವರಿಸಿ ಹೇಳ್ಬೋದಾ? ಅದು ಪ್ರೋಸೆಸ್ಸು ಅದು ಪೊಲೀಸವರು ಸಂಬಂಧಪಟ್ಟ ಎ ಸಿ ಅವರು ಕೊಡಬೇಕು, ತಹಸೀಲ್ದಾರ್ ಮುಖಾಂತರ ಬಂದು ಶವ ತೆಗೆಸ್ಕೊಳ್ಬೇಕು ಮೇಡಮ್. ಅದಕ್ಕೂ ಮತ್ತೆ ನೀವೇ ಬರಬೇಕು. ಅದಕ್ಕೆ ದಫನ್ ಮಾಡಿರೋ ಪೊಲೀಸು, ನಾವು ಗುಂಡಿ ಹೊಡೆದಿರೋರು ಪ್ರತಿಯೊಬ್ಬರು ಬರ್ತಾರೆ ಮೇಡಮ್. ನಿಮ್ದು ಇಡೀ ಟೀಮ್ ಹೆಂಗಿರುತ್ತೆ ಯೂಶ್ವಲಿ?
ಹಳ್ಳ ತೋಡೋರೊಬ್ಬರು, ಹಳ್ಳ ತೋಡೋರೊಬ್ಬರು, ಬೆಂಗಾವಲ್ ಬಂದಿರೋ ಪೊಲೀಸ್ ಒಬ್ಬರು, ನಮ್ಮದು ಮೇಡಮ್, ನಾವು ಟೀಮ್ ಮೇಡಮ್. ಸೊ ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಟೀಮಲ್ಲಿ? ನೀವು ನಿಮ್ಮ ಬ್ರದರ್ಸ್? ನಮ್ಮಿಬ್ಬರು ಬ್ರದರ್ ಮೇಡಮ್. ನೀವು 3 ಜನ? ಹೌದು ಮೇಡಮ್. ಇಡೀ ಬೆಂಗಳೂರಲ್ಲಿ ಏನೇ ಆದ್ರೂ? ಹೌದು ಮೇಡಮ್. ಅದು ಈ ಸೌತ್ ನಮ್ಮ ಈ ಒಂದು 40ರಿಂದ 50 ಸ್ಟೇಷನ್ ಬರ್ತವೆ. ಬೆಂಗಳೂರು ಹೃದಯ ಭಾಗ ಅಂತಿದೆಯಲ್ಲ, ಈ ಒಂದು 50-60 ಸ್ಟೇಷನ್. ಮುಂಚೆ ನಮ್ಮ ತಂದೆ ಮಾಡ್ಬೇಕಾದ್ರೆ 90 ಸ್ಟೇಷನ್ ಹತ್ತತ್ರವರೆಗೂ ಬರ್ತಾಯಿತ್ತು. ಅಲ್ಲಿ ಲಿಮಿಟ್ಸ್ ಸ್ಟೇಷನ್ದು ನಿಮ್ಮದೇ? ಹಾಂ, ಅವಾಗ ಬರ್ತಾಯಿತ್ತು. ಸೊ ಈಗ 50ಕ್ಕೆ ಬಂದಿದೆ. ಸೊ ಈ ಥರ ಎಷ್ಟು ಟೀಮ್ಸ್ ಇದೆ ಇಡೀ ಬೆಂಗಳೂರಿಗೆ? ಇದೆ ಮೇಡಮ್. ಬೋರಿಂಗಲ್ಲೂ ಅವರು ಕೆಲವರು ಹುಡುಗರು ಇದ್ದಾರೆ, ಅವರು ಮಾಡ್ತಾ ಇರ್ತಾರೆ. ರಾಜರಾಜೇಶ್ವರಿ ಕಡೆನೂ ಹುಡುಗರು ಇದ್ದಾರೆ, ಈ ಕಡೆ ನಮ್ಮ ಆನೇಕಲ್ಲಲ್ಲೂ ಹುಡುಗರು ಇರ್ತಾರೆ. ಆ ಥರ ಇದೆ ಮೇಡಮ್. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಿಮ್ಮ ಸಂಬಂಧ ಹೇಗಿದೆ? ಇನ್ಫ್ಯಾಕ್ಟ್ ನಿಮ್ಮನ್ನು ಶೋಕ್ ಕರೆಸಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದೆ. ನಮ್ಮ ಅಂಜನ್ ಅಂತ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ನಮ್ಮ ಭಾಸ್ಕರ್ ರಾವ್ ಕಮಿಷನರ್, ಎಕ್ಸ್ ಕಮಿಷನರ್, ಅವ್ರದ್ದು ಟೀಮಲ್ಲಿರೋರು. ಒಂದು ಇಂಟ್ರೆಸ್ಟಿಂಗ್ ವ್ಯಕ್ತಿತ್ವ. ಅವ್ರು ಆವಾಗ ಹೇಳ್ತಾ ಇರ್ತಾರೆ, ಮೇಡಮ್ ಶೋನಲ್ಲಿ ಅವ್ರನ್ನ ಕರೆಸಿ ಇವ್ರ ಕತೆ ಹೇಳಿ ಮೇಡಮ್ ಸ್ಟೋರಿ ಅಂತ. ಅಂದರೆ ಅವರು ಒಂದು ಎಲೆಮರೆ ಕಾಯಿನೆ. ಅಂದರೆ ಯಾವ ಸ್ವಾರ್ಥ ಆಗಿರಲಿ ಅಥವಾ ಯಾವುದೋ ಆಮಿಷಕ್ಕೆ ಒಳಗಾಗದೆ ಇವ್ರು ಬೆಂತಟ್ಟಬೇಕು ಮೇಡಮ್, ಇವ್ರನ್ನ ಕರೆಸಿ ಅಂತ ಹೇಳೋದು ಹೌದು ಮೇಡಮ್ ಒಂದಿದಲ್ವಾ? ಸೊ ಹಾಗಾಗಿ ಎಂಥ ಯಾವ್ಯಾವ ರೀತಿ ಯಾವ್ಯಾವ ವಿಕಾರದಲ್ಲಿ ಬಿದ್ದಿರುತ್ತೆ ಗೊತ್ತಾ ಮೇಡಮ್ ಬಾಡಿ. ಅದಕ್ಕೆಲ್ಲ ಫಸ್ಟು ನೋಡೋದು ನಮಗಿನ್ನ ರಿಯಲಿ ಗ್ರೇಟ್ ಮೇಡಮ್ ಪೊಲೀಸರೇ ಮೇಡಮ್. ಅದು ಕೆಲವು ವಿಚಾರಕ್ಕೆ ಮಾತ್ರ, ಕೆಲವೊಂದು ವಿಚಾರದಲ್ಲಿ ಹಿಂಗೆ ಹಂಗೆ ಅಂತ ಏನೇನೋ ಮಾತಾಡಿ ಅದೊಂದು ಇಮೇಜ್ ಇದು ಮಾಡ್ತಾರೆ. ಬಟ್ ಅವ್ರಿಗೆ ಕೆಲಸ ಹಂಗೆ ಇದೆ ಮೇಡಮ್. 12 hours ಡ್ಯೂಟಿ, ರಜಾ ಕೊಡಲ್ಲ. ಎಲ್ಲ ಸರ್ಕಾರಿ ನೌಕರಿಗೂ ರಜಾ ಇಷ್ಟ ಬಂದಾಗ ತೊಗೋಬೋದು, ಪೊಲೀಸಲ್ಲಿ ಹಂಗೆ ತೊಗೊಳಂಗಿರಲ್ಲ ಮೇಡಮ್. ಹಾಗಾಗಿ ಅತಿ ಹೆಚ್ಚು ಪ್ರೆಷರ್ ತೊಗೊಳ್ಳೋದು ಅವರೇ, ಮಧ್ಯದಲ್ಲಿ ಅವ್ಯವಸ್ಥೆನ ನುಂಗ್ಕೊಂಡು ಮುಂದಕ್ಕೆ ಏನೋ ಮಾಡೋದು ಅವರೇ. ಅದು ಹಂಗೆ ಕಂಟಿನ್ಯೂ ಆಗ್ತಾಯಿದೆ ಚೈನ್. ಇದು ಒಂದು ವೈಯಕ್ತಿಕ ಪ್ರಶ್ನೆ. ನೀವು ಎಷ್ಟೇ ಇನ್ವಾಲ್ವ್ ಆಗಲ್ಲ ಅಂದ್ಕೊಂಡ್ರು ಎಮೋಷ್ನಲ್ ಆಗಿ, ಭಾವನಾತ್ಮಕವಾಗಿ ಕೆಲವು ಸತಿ ದಿನ ಅದನ್ನು ಗುಂಡಿಗೆ ಹಾಕಿದಾಗ ಆ ಥರದ್ದೆಲ್ಲ ಆದಾಗ ನೀವು ನಿಂತ್ಕೊಂಡು ಅವೆಲ್ಲ ನೋಡ್ತಿರಲ್ಲ. ಯೂಶಲಿ ಏನು ನೋಡ್ತಾ ಇರತ್ತೆ ನಿಮ್ಮ ತಲೆಯಲ್ಲಿ? ಆಗುತ್ತೆ ಮೇಡಮ್, ಫೀಲ್ ಆಗುತ್ತೆ, ಒಂದೊಂದು ಟೈಮ್ ಆಗುತ್ತೆ ಮೇಡಮ್. ಈ ಕಡಿಮೆ ಏಜ್ ಅವ್ರು ತೀರೋಗಿದ್ದಾಗ, ಯಾರು ಬರದೇ ಇದ್ದಾಗ, ಮಾಡಲೇಬೇಕು ಅಂದಾಗ, ಅಯ್ಯೋ ಇಷ್ಟು ಕಡಿಮೆ ಏಜು ಯಾರೂ ಬರಲಿಲ್ವಲ್ಲ. ಕೆಲವೊಂದು ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ಟಿರ್ತವೆ, ವೆಹಿಕಲ್ ಸಿಕ್ಕಿರುತ್ತೆ, ಅವ್ರ ಕಡೆಯವರು ಅಟ್ಲೀಸ್ಟ್ ವೆಹಿಕಲ್ ಇರುತ್ತೆ, ಅಟ್ಲೀಸ್ಟ್ ಇನ್ಶೂರೆನ್ಸ್ ಕ್ಲೈಮ್ ಮಾಡೋರ್ಗೂ ಯಾರು ಬಂದಿರಲ್ವಲ್ಲ, ಅದು ಅನಾಥವಾಗಿ ದಫನ್ ಮಾಡಬೇಕಾಗುತ್ತಲ್ಲ ಅನ್ನೋದು ಬೇಸರ ಆಗುತ್ತೆ. ಸೊ ಈ ಥರದ ಆಕ್ಸಿಡೆಂಟ್ ಕೇಸ್ಗಳು, ಈ ಥರದ್ದೆಲ್ಲ ಘಟನೆಗಳು ಯಾವುದಾದ್ರೂ ನಮ್ಮ ಸರ್ಕಾರದಲ್ಲಿ ಬದಲಾವಣೆ ತರೋ ರೀತಿಗೆ ಯಾವ್ದಾದ್ರು ಆಗಿದೆಯಾ? ಅಂದರೆ ಕೆಲವು ಸಾವುಗಳು ಅಥವಾ ಕೆಲವು ಇದೆಲ್ಲ ನೀವು ದಫನ್ ಮಾಡ್ತಿರಲ್ಲ, ಅದಾದಮೇಲೆ ಸರ್ಕಾರದಲ್ಲಿ ಅಥವಾ ಕೆಲವು ವ್ಯವಸ್ಥೆನೇನೋ ಬದಲಾವಣೆ ಬಂತು ಅನ್ನೋ ಥರ ದಾರಿ ಮಾಡಿಕೊಟ್ಟ ಕೇಸ್ಗಳು ಯಾವುದಾದ್ರೂ ಇದೆಯಾ? 99ನಲ್ಲಿ ವೆಂಕಟಾಚಲ ಸರ್ ಒಂದು ಸತಿ ಎಂಟ್ರಿ ಕೊಟ್ಟಿದ್ದಾಗ ಮುಂಚೆ ಬಟ್ಟೆ ಸುತ್ತು ಕೊಡ್ತಾಯಿದ್ರು ಬಾಡಿ ಶವಕ್ಕೆ. ಅದು ಇಮಿಡಿಯೇಟಾಗಿ ಪ್ಲಾಸ್ಟಿಕ್ ಕವರ್ ಸುತ್ತಕೊಡಂಗೆ ಆಯಿತು ಮೇಡಮ್. ಸೊ ಈಗ ಬೇಸಿಕ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಬಂದಾಗ್ಲೇ ಅದು ಬಟ್ಟೆ ಬದಲು ಈಗ ಪ್ಲಾಸ್ಟಿಕಲ್ಲೇ ಅದು ಬಂದಿದೆ. ಪ್ಲಾಸ್ಟಿಕಲ್ಲಿ ಸುತ್ತಕೊಡ್ತಾರೆ. ಬ್ಲ್ಯಾಕ್ ಕಲರ್ದು ಪ್ಲಾಸ್ಟಿಕ್ಕಾ ಅಥವಾ ಬ್ಲೂ? ಮಾಮೂಲಿ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟು. ಸೊ ಬೇಸಿಕ್ಲಿ ಅದು ಹಾಗಿರುತ್ತೆ, ಅದನ್ನು ಹಾಗೆ. ಸೊ ಈ ಗೌರ್ಮೆಂಟ್ ಪಾಲಿಸೀಸ್ಗಳು ಏನಾದರೂ ಬದಲಾಗಬೇಕಾ ಈ ಥರದ ಒಂದು ಅನಾಥ ಶವಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಲೆಕ್ಕಾಚಾರದಲ್ಲಿ ಇಲ್ಲಿವರೆಗೂ ನೀವು ನೋಡಿರೋ ಹಾಗೆ? ಸರ್ಕಾರದಲ್ಲಿ ಯಾವ್ದಾದ್ರು ವ್ಯವಸ್ಥೆ ಆಗಿರಲಿ? ಏನಿಲ್ಲ ಮೇಡಮ್, ಜಾಗ ಕೊಟ್ಟರೆ ಸಾಕು ಮೇಡಮ್. ಅದೇ ಅಂತೀರಿ? ಅಂತ್ಯ ಸಂಸ್ಕಾರ ಆಗೋಕ್ಕೆ ಜಾಗ ಎಲ್ಲಾದರೂ ಊರಾಚೆನೂ ಎಲ್ಲೇ ಕೊಡಲಿ ಮೇಡಮ್, ಅನಾಥ ಶವಕ್ಕಂತ ಜಾಗ ಕೊಟ್ಟರೆ ಸಾಕು ಮೇಡಮ್. ಮತ್ತು ಇವೆಲ್ಲ ಒಂಥರ ಸೂಕ್ಷ್ಮತೆಯಲ್ಲಿರೋ ಪ್ರಶ್ನೆಗಳು. ಈಗ ಕೇಳ್ತೀನಿ ಅಂತ ಅನ್ಕೋಬೇಡಿ, ಬಟ್ ಆದರೂ ಒಂದು ಸ್ಮಶಾನದಲ್ಲಿ ಯೂಶಲಿ ಎಷ್ಟು ದೇಹಗಳನ್ನು ಇದು ಮಾಡೋಕ್ಕೆ ಜಾಗಗಳಿರುತ್ತೆ ಯೂಶಲಿ ಒಂದು ಆ್ಯಾವ್ರೇಜ್? ಮೇಡಮ್ ದೊಡ್ಡ ಸ್ಮಶಾನ ಇದೆ ಮೇಡಮ್. ಬೆಂಗಳೂರಿನ ಅತಿ ದೊಡ್ಡ ಇದು ಸ್ಮಶಾನ ಯಾವುದು? ವಿಲ್ಸನ್ ಗಾರ್ಡನ್ನು ದೊಡ್ಡದಿದೆ ಮೇಡಮ್. ಬಟ್ ಎಲ್ಲ ಗೋರಿ ಕಟ್ಟಿ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಜಾಗ ಕಮ್ಮಿ ಆಗಿದೆ ಮೇಡಮ್. ಅದು ಕಟ್ಟಿದ್ರೆ ಅದು ಕಟ್ಟಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ಮೇಡಮ್. ಅವ್ರವ್ರದ್ದು ಧರ್ಮ, ಅವ್ರವ್ರ ಪಾಲಿಸಿ. ಕೆಲವರು ತಮಿಳಿಯನ್ಸ್ ಇದರಲ್ಲಿ ಸಮಾಧಿ ಕಟ್ಟಲೇಬೇಕು ಅನ್ನೋದು ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಮೇಡಮ್. ಕಟ್ಟಬೇಡಿ ಅಂತ ಹೇಳೋಕ್ಕೂ ಆಗಲ್ಲ, ಏನೂ ಇಲ್ಲ. ಸೊ ಅತಿ ದೊಡ್ಡ ಸ್ಮಶಾನ ಅಂತಂದರೆ ವಿಲ್ಸನ್ ಗಾರ್ಡನ್ ಇದೆ ಮೇಡಮ್. ಆಮೇಲೆ ಅಲ್ಲಿ ಕಾಕ್ಸ್ಟೌನ್ ಹತ್ರ ಇದೆ, ಕಲ್ಲಳ್ಳಿ ಹತ್ರ.
ಅದು ದೊಡ್ಡ ಸ್ಮಶಾನ. ಅಂದರೆ ದೊಡ್ಡದು ಅಂದರೆ ಯೂಶಲಿ ಎಷ್ಟು ಎಕರೆ ಇರುತ್ತೆ, ಎಕರೆಯಿಂದನಾ ಅಥವಾ ಹಳ್ಳಗಳಿಂದ? ಅದೆಲ್ಲ ನೋಡಿಲ್ಲ ಮೇಡಮ್, ಒಟ್ಟಲ್ಲಿ ದೊಡ್ಡದು ಮೇಡಮ್. ದೊಡ್ಡದು ಶಾಂತಿನಗರ್ ಸ್ಮಶಾನ ಇದೆ. ಅದಲ್ಲಿಗೆ ಬರ್ತಾ ಇದೆ. ಅದೇ ತಾನೇ ಈ ಹೊಸೂರು ರೋಡು ಇದು ಜಂಕ್ಷನಲ್ಲಿ ಬರುತ್ತಲ್ಲ, ಲ್ಯಾಂಗ್ಫೋರ್ಟ್ ಟೌನ್ ಪಕ್ಕದ್ದು ಇದರಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಹತ್ರ ಹೋಗುತ್ತಲ್ಲ, ಸ್ಟೇಡಿಯಂ, ಫುಟ್ಬಾಲ್ ಸ್ಟೇಡಿಯಂ ಇದೆಯಲ್ಲ ಅದರ ಇದರಲ್ಲಿ